ಮಸ್ತು. ಈ ರಮೇಶ್ ಅಂತೂ ಕೇಳಕ್ಕೆ ಹೋಗ್ಬೇಡ್ರಿ ನೀವು. ಚೆನ್ನಾಗಿದೆ. ಒಳ್ಳೆ ಮೆಸೇಜ್ ಇದೆ ಮೇಡಮ್. ಅಂದರೆ ಒಂದು ಒಳ್ಳೆ ಬೆಟ್ರ್ ಫ್ಯಾಮಿಲಿ, ಹೀರೋಯಿನ್ ಒಂದು ಫ್ಯಾಮಿಲಿ, ಈ ಕಡೆ ಹೀರೋದೊಂದು ಫ್ಯಾಮಿಲಿ ಇರುತ್ತೆ. ಏನೆಲ್ಲ ಬೇಕು ಎಲ್ಲ ಇದೆ. ಕತೆ ಒಂದು ಸ್ಟೋರಿ ನಾವು ಎಲ್ಲ ಒಂದು ಹೋದಾಗೆ ಎಲ್ಲ ಕತೆ ನೋಡಿಕೊಂಡು ಎಲ್ಲ ಬರೆದಾಗ ತುಂಬ ಚೆನ್ನಾಗಿದೆ. ಹೀರೋಯಿನ್ ಆಗಿರ್ಬೋದು, ಎಲ್ಲರೂ ಕಷ್ಟ ಬಿದ್ದಿದ್ದಾರೆ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಈ ಟೀಮ್ ಇನ್ನೊಂದು ಸಿನಿಮಾ ಮಾಡಲಿ, ಸಮಾಜಕ್ಕೆ ಒಂದು ಸಂದೇಶ ಕೊಡಲಿ. ಸ್ವಲ್ಪ ಕೊಚ್ಚೋದು ಇದು ಮಾಡೋದು ಸ್ವಲ್ಪ ಇದಾಯಿತು, ಆದರೆ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಲಾಸ್ಟ್ವರೆಗೂ ಎಂಟರ್ಟೈನ್ಮೆಂಟ್ ಇದೆ, ಕ್ಯೂರಿಯಾಸಿಟಿ ಇದೆ, ಸಖತ್ತಾಗಿದೆ. ನಾವು ಏನಾರ ಹೇಳ್ರಿ ಕಾಡಲ್ಲಿ ಸಿಗ್ದವರೆಲ್ಲ ಚೆನ್ನಾಗಿದೆ. ಈ ಥರ ಮಾಡೋದ್ರಲ್ಲಿ ತುಂಬ ಕಷ್ಟ ಇದೆ. ಹೊಸ ಸ್ಟೋರಿ, ಥ್ರಿಲ್ಲಿಂಗ್ ಸ್ಟಾರ್, ಥ್ರಿಲ್ಲಿಂಗ್ ಅಭಿನಯ ನಟನೆ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಕೇಳ್ಕೊಳ್ತೀನಿ, ಹೊಸ ಕಳೆದನ್ನು ಬೆಳೆಸಿ ಉಳಿಸಿ ನಿಮ್ಮ ಹತ್ತಿರದ ಥಿಯೇಟರ್ಲಿ ಬಂದು ಕಳೆದನ್ನು ಪ್ರೋತ್ಸಾಹಿಸಿ. ಸೊ ಎಲ್ಲ ಜನಗಳು ಬಂದು ಥಿಯೇಟ್ರಿಗೆ ಬಂದುಬಿಟ್ಟು ಸಿನಿಮಾ ನೋಡಿ ಅಂತ ಹಾರೈಸಿ ಅಂತ ಕೇಳ್ಕೊತೀನಿ. ಸೊ ನಿಮ್ಮಿಂದ ಇನ್ನಷ್ಟು ಜನರಿಗೆ ರೀಚ್ ಆಗಲಿ, ಒಳ್ಳೆ ಸಿನಿಮಾ ಇನ್ನಷ್ಟು ದಿನ ಇವರು ಹೊಸಬ್ರು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ, ಇಷ್ಟಪಟ್ಟು ಮಾಡಿದ್ದಾರೆ. ಖಂಡಿತವಾಗಿ ನೀವು ಅವ್ರು ರೀಚ್ ಮಾಡಿಸಿ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿದೆ ಸಿನಿಮಾ, ಆಲ್ಮೋಸ್ಟ್ ಎಲ್ಲ. ಆ ಮೂವಿ ತುಂಬಾ ಚೆನ್ನಾಗಿದೆ. ವಿಘ್ನೇಶ್ ಸರ್ ಅವ್ರದ್ದು ಫೈಟಿಂಗ್ ಅಂತೂ ಅದ್ಭುತ, ಚೆನ್ನಾಗೇ ಬಂದಿದೆ. ಮೆಸೇಜ್ ಅಂತ ಹೇಳಿದರೆ, ಈಗ ಮನೆಯಲ್ಲಿ ಕಪಲ್ಸಲ್ಲಿ ಇರ್ತಾರಲ್ಲ, ಅವರು ಮನೆಯಲ್ಲಿ ಹೇಳ್ದೆ ಟ್ರಿಪ್ ಎಲ್ಲ ಹೋಗ್ತಾರಲ್ಲ, ಸೊ ಅದ್ರ ಬಗ್ಗೆ ಒಂಚೂರು ಜಾಗೃತಿ ವಹಿಸಬೇಕು ಅಂತ ನೋಡುವಾಗ ಅರ್ಥ ಆಗುತ್ತೆ. ಸೊ ಅದರ ಮೇಲೆ ಮೂವಿ ಹೋಗುತ್ತೆ. ಸೊ ಚೆನ್ನಾಗಿದೆ, ಥ್ರಿಲ್ಲರ್ ಎಲಿಮೆಂಟ್ ಇದೆ. ಈಗಷ್ಟೇ ಕ್ಲಾಂತ ಸಿನಿಮಾನ ನೋಡಿದೆ, ತುಂಬ ಚೆನ್ನಾಗಿ ಎಫರ್ಟ್ ಹಾಕಿ ಕಷ್ಟಪಟ್ಟು ಮಾಡಿದ್ದಾರೆ. ಇವ್ರ ಸಿನಿಮಾ ಮಂಗಳೂರಲ್ಲಿ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ದಾರೆ. ಫಸ್ಟ್ ಟೈಮ್ ಈ ಸೈಡ್ ಬಂದು ಒಂದು ಕನ್ನಡ ಫುಲ್ ಫ್ಲೆಡ್ಜ್ ಹೀರೋ ಆಗಿ ಸಿನಿಮಾ ಮಾಡಿದ್ದಾರೆ. ಹಾರ್ಟ್ಲಿ ವೆಲ್ಕಮ್. ತುಂಬ ಎಫರ್ಟ್ ಹಾಕಿದ್ದಾರೆ ಫೈಟ್ಸ್ಗಳಲ್ಲಿ. ಅವ್ರ ಕಷ್ಟ ಗೊತ್ತಾಗ್ತಿದೆ, ಅಂದರೆ ಒಬ್ಬ ಆ್ಯಕ್ಷನ್ ಹೀರೋಗೆ ಏನೇನು ಕಷ್ಟಪಟ್ಟಿದ್ದಾರೆ ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಹೀರೋಯಿನ್ ಕೂಡ ಇವರಷ್ಟೇ ತುಂಬ ಎಫರ್ಟ್ ಹಾಕಿ ತುಂಬ ಮಾಡಿದ್ದಾರೆ. ಎಂಟೈರ್ ಟೀಮ್ ಒಳ್ಳೇದಾಗಬೇಕು. ಆಲ್ ದಿ ವೆರಿ ಬೆಸ್ಟ್. ಕೊರಗಜ್ಜ ಆಶೀರ್ವಾದ ಇವ್ರಿಗಿದೆ, ಗೆದ್ದೇ ಗೆಲ್ತಾರೆ ಅಂತ ನಂಬಿಕೆನೂ ಇದೆ. ಸರ್ ರಾಜವರ್ಧನ್ ಸರ್ ಬಂದಿದ್ದಾರೆ. ಎಲ್ಲ ಜನರು ಕಿರಿಚಾಡ್ತಿದ್ರು, ಕಿರಿಚಾಡ್ತಿದ್ರು. ಆಲ್ ಓವರ್ ಈಗ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ, ತುಂಬಾ ಖುಷಿ ಆಗ್ತಿದೆ. ನೀವು ಕೇಳಿದ್ರಿ ಹೆಂಗೆ ಅನಿಸ್ತಿದೆ ಅಂತ. ಇಷ್ಟು ಜನ ನನ್ನ ಕಣ್ಮುಂದೆ ನಿಂತಿರೋದು ಅದರಲ್ಲೇ ಗೊತ್ತಾಗುತ್ತೆ, ಆ ಒಂದು ರೆಸ್ಪಾನ್ಸು. ಆ್ಯಂಡ್ ನಾನು ತುಂಬ ವರ್ಷದ ನಂತರ ಥಿಯೇಟ್ರಲ್ಲಿ ಕೂತು ಜನರ ಜೊತೆ ನನ್ನ ಸಿನಿಮಾ ಅಂತ ನಾನು ನೋಡಿದ್ದು ನನಗೆ ತುಂಬ ಕಣ್ ತುಂಬಿ ಬಂತು. ತುಂಬಾ ಖುಷಿ ಆಯಿತು ನನಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ವಿಟಿ ನ್ಯೂಸ್ ಕನ್ನಡ, ಸಾಮಾಜಿಕ ಬದಲಾವಣೆಗಾಗಿ. ಇನ್ನಷ್ಟು ಸುದ್ದಿಗಳಿಗಾಗಿ ನಿಮ್ಮ ವಿಟಿ ನ್ಯೂಸ್ ಕನ್ನಡವನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.